ಪಾಪ ಪಾಪ ಮೋಹನ ಪಾಪ ಮೋಹನ ಐದೇನೋ. ಏನಮ್ಮ ಕೇಳಿದೆ ನಾನು ಹೇಳಿದ್ದ ಯಾರು ತಗೋಣ ದುಡ್ಡು ಇಸ್ಕೊಡಮ್ಮ ಅಂತ ಹೇಳಿದ್ನಲ್ಲ, ಕೇಳ್ದೇನಮ್ಮ ಯಾರು ಕೊಡ್ತಾರಂತೆ? ಅಯ್ಯೋ ನಾನು ಇನ್ಯಾರನ್ನು ಕೇಳೋಣಪ್ಪ, ಅಣ್ಣನ ಕೇಳದೆ ಕೊಡ್ತಾನಂತೆ. ಅದಕ್ಕೇನೆ ಬಂದು ನಾನು ಕೇಳಲಿ ಕೊಡ್ತೀನಿ ಅಂತ ಅಣ್ಣ ಹೇಳ್ದ. ಅದಕ್ಕೆ ಹೋಗಿ ಕೇಳಪ್ಪ, ಒಂದು 2-3 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದ್ರು. ಮೀನಾಕ್ಷಿನೂ ಹೇಳ್ತಿದ್ಲು, ಕೊಡಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ತಗೊಂಬ್ಲೇಳು ತಗೊಂಡು ಚೆನ್ನಾಗಿ ದುಡ್ಕೊಂಬ್ಲೇಳು ಅಂತ ಹೇಳಿ ಹೇಳ್ತಿದ್ರಪ್ಪ. ಹೋಗಿ ಕೇಳು, ಕೊಡ್ತಾರೆ ಅಣ್ಣಯ್ಯ ಕೊಡ್ತಾನೆ, ಕೇಳೋಗು. ಹೋಗ ಮಾತು ನಮ್ಮ ಅಮ್ಮಂತಾಗ ಯಾರು ಕೇಳ್ತಾರೆ? ಮುಂದೆ ಬಂದ್ರು ಯಾರೋ ಬೇರೆ ರಮ್ಮಂಗೆ ತಲೆ ತಗ್ಗಿಸ್ಕೊಂಡು ಹಿಂಗೆ ನೋಡ್ತಾ ಹೋಗುತ್ತೆ ಅಂಥದ್ರಾಗೆ ನಾನು ಯಾಕೆ ಹೋಗಮ್ಮ ಅಮ್ಮನ ಕೇಳೋಣ? ಏನು ಬೇಡಮ್ಮ, ನಾನು ಕೇಳಲ್ಲ. ಬೇರೆ ತಗ ಯಾರು ತಗೋಣ ಇಸ್ಕೊಂಡು ಕೊಡು ಅಂತ ಹೇಳಿದ್ದು. ಯಾರನ್ನ ಬರೀ ಏನು 2 ರೂಪಾಯಿ ಬಡ್ಡಿ ಅಂತ ಆಗಲಿಳು, ಬಡ್ಡಿ ಅಂತೇನೆ ಯಾರು ತಗೋಣ ಇಸ್ಕೊಂಡು ಕೊಡು. ನನಗೆ ಬೇಡಪ್ಪ, ನಾನು ಅವ್ರ ಮನೆಗೆ ಹೋಗಿ ನಾನು ಕೇಳೋಣ. ಇಲ್ಲಮ್ಮ ತಾಯಿ, ನಾನು ಕೇಳಲ್ಲ. ಯಾಕಪ್ಪ ಏನಂತೆ? ಅಲ್ಲ ನೋಡಿ, ನಮ್ಮ ಅಮ್ಮಯ್ಯ ನಮ್ಮ ಅಮ್ಮನ ತಕ್ಕ ಹೋಗಿ ದುಡ್ಡು ಕೇಳು ಅಂತ ಹೇಳ್ತಾ ಇದ್ದೆ. ನಾನು ಕೇಳ್ಬೇಕಂತ ನೀನೇ ಇಸ್ಕೊಂಬಂದು ಕೊಡು. ಕೊಡ್ತಾರೆ, ಹೋಗಿ ಸುಮ್ಮನೆ ಕೇಳು. ನಮಗೆ ಬೇಕಾದ್ರೆ ಹೋಗಿ ಕೇಳಬೇಕಪ್ಪ. ಈಗ ಪಾಪ ನಮಗೆ ಕೆಲಸ ಆಗ್ಬೇಕಂದ್ರೆ ಹೋಗಿ ಕೇಳಬೇಕಪ್ಪ. ಅವರು ಕೊಡ್ತೀವಿ ಅಂತ ಹೇಳಿ ಅವ್ರು ಒಳ್ಳೆ ಮಾತನಾಗೆ ಹೋಗಿ ಕೇಳಬೇಕು. ನಾವು ದೌಲತ್ ಮಾಡಿರ್ ಕೊಡ್ತಾರೆ ಪಾಪ. ಈಗ ಹತ್ರ ಅಲೋಯ್ಯದೇ ಕಷ್ಟ, ಮಕ್ಕಳು ಉಳ್ದಲ್ಲೇ ನಾಲ್ ಹೋಯ್ತಾರೆ. ನಾವು ಕೇಳಬೇಕಪ್ಪ, ಹೋಗಿ ನಮ್ಗೆ ಹೊಸವೈತೆ ಅಂದರೆ ಕೇಳಬೇಕು. ಯಾರು ನಾನು ಅಂತೇಳು ಸುಮ್ಮನಿರತ್ತೆ ನೀನು. ಅವ್ರ ಮನೆ ಬಾಗ್ಲಕ್ಕೆ ಏನು ಹೋಗೋಣ ಸುತ್ತಾರ್ಕೊಂಡು. ಅಯ್ಯಪ್ಪ ಮುಂದೆ ಬಂದರೂ ಮಾತಾಡ್ಸಲ್ಲ ನಮ್ಮನ್ನ. ದುಡ್ಡು ಕೇಳಿ ನೋಡಿ ನಾವು ಕೊಡ್ಸೀವಿ, ನಮಗೆ ಹೆಸರು ಸಿಗುತ್ತೆ, ನಮ್ದು ಹೆಸರು ಬರುತ್ತೆ ಅಂತ ಹೇಳಿ ಅಯ್ಯೋ ಅವ್ರ ಮಾಮರು ದುಡ್ಡು ಕೊಟ್ರಂತೆ ಅಂತ ಹೇಳಿ ಊರೆಲ್ಲ ಹೇಳ್ಕೊಂಬರಕ್ಕೆ. ಆಮೇಲೆ ಅವರೆಲ್ಲ 2 ಲಕ್ಷ 1 ಲಕ್ಷ ಕೊಡ್ತಾರೆ. ಅದು ಕೊಟ್ಟು ಅವ್ರ ಹೆಸರು ತಕೊಂಬಕ್ಕೆ ನೋಡ್ತಾ ಇದ್ದಾರೆ. ಅಯ್ಯೋ ನಾವು ಕೊಡ್ಸೀವಿ, ನಮ್ಮ ತಂಗಿ ಮಗುಗೆ ನಾವು JCP ಕೊಡಿಸಿದ್ವಿ ಅಂತ ಹೇಳಿ ದೊಡ್ಡದಾಗಿ ಹೇಳ್ಕೊಂಬಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅವ್ರು. ಬಿಡು, ಹೆಂಗನ ಮಾಡಿ ಕೇಳ್ರ ಅಷ್ಟೇ. ಅವರೇನೇನು ಬಂದು ಕೇಳಲಿಲ್ಲ ಅಂತೇನು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ಕೇಳ್ರಪ್ಪ ಅಂತ ಹೇಳಿರಿ ಕೇಳಲ್ಲ ಅಂತೀರಿ. ನಾನು ಯಾರ್ಯಾರನ್ನ ಕೇಳಿದ್ನಪ್ಪ, ಯಾರ್ಯಾರನ್ನ ಬಡ್ಡಿ ಅಂತಲೇ ಕೊಡ್ರಿ ಅಂದೆ. ಅವರು ಇಲ್ಲ ಬಡ್ಡಿ ಅಂತ ಕೊಡೋಕ್ಕಾಗಲ್ಲ, ನಮ್ದು ದುಡ್ಡು ಇಲ್ಲ ಅಂತ ಅಂದರು. ಇನ್ನೇನು ಮಾಡೋಣ, ಬಿಡು. ಕೇಳಲಿಲ್ಲ ಅಂದ್ರೆ ನೀವೇ ಇದ್ರಿ ಬಿಡತ್ತೆ. ಏನು ಬೇಡ, ನಾವೇನು JCP ತಾಂಬಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಅವ್ರನ್ನ ಹೋಗಿ ಕೇಳಲ್ಲಮ್ಮ. ಯಾಕೆ ಬೇಕು ಕೇಳೋಣ? ಅಯ್ಯೋ ನಾವು ಕೊಡ್ಸೀವಿ ಅಂತ ಅವ್ರೇನು ಊರೆಲ್ಲ ಹೇಳ್ಕೊಂಡು ತಿರುಗ್ತಾರ. ಆಮೇಲೆ ಯಾಕೆ ಬೇಕು? ಏನು ಬೇಡ, ಅಂಥದ್ದೇನು ಬೇಡ. ನಾವು ತಾಂಬಲಿಲ್ಲ ಅಂದ್ರೆ ಕೇಳಕ್ಕೆ ಹೋಗಲ್ಲ. ಬೇಡ ಕಣಪ್ಪ, ಕೇಳಕ್ಕೆ ಹೋಗ್ಬೇಡ. ಇಲ್ಲಪ್ಪ ನಾನು ಕೇಳಲ್ಲ, ನಾನು ಎತ್ತಕ್ಕೆ ಕೇಳೇನು? ಬಿಡು, ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಇನ್ನೇನು ಮಾಡೋಕ್ಕಾಗಲ್ಲಪ್ಪ. ನೋಡಪ್ಪ, ನಿಮ್ಮ ಅಮ್ಮ ಓದಂಗೆ ನಮ್ಮ ಮನೆ ಬಾಕ್ಲಕ್ಕೆ ಅವರು ಬರಲಿ ಸುತ್ತಾರ್ಕೊಂಡು ಅಂತ ಹೇಳಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂದ್ರೆ ಬರ್ತಾರೆ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಅಂತ ಹೇಳಿ ದುಡ್ಡಿನ ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರ ದುಡ್ಡು ಐತಲ್ಲ ಅದಕ್ಕೆ. ಈಗೇನು ಯಾರು ದುಡ್ಡು ನೋಡಿ ಯಾರ ಮನೆ ಬಾಕ್ಲಕ್ಕೆ ಯಾರು ಹೋಗಲ್ಲ. ಸುಮ್ಮನಿರ, ಅಂಥದ್ದೇನು ಬೇಕು? ಇಲ್ಲ ಕಣೆ, ನಾನೇ ತಕ್ಕೋದೇನು, ನಾನು ಹೋಗಲ್ಲ. ಅವ್ರದ್ದೇನೇನು ದುಡ್ಡು ನೋಡಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀವಿ. ನಾನು ಬೇಕಾದ್ರೆ ನನ್ನ ಫ್ರೆಂಡ್ಗಳ ತಗ ಯಾರು ತಗೊಂಡಾಗ್ಲಿ ಸಾಲ ಮಾಡಿ ತಾಂಬ್ತೀನಿ ಹೊರತಾಗಿ ನಾನು ಅವ್ರ ಮನೆ ಬಾಕ್ಲ ಸುತ್ತಾರ್ಕೊಂಡು ಹೋಗಿ ಕೇಳಲ್ಲ. ಆ ವಯ್ಯನ್ನ ನಾನು ನೋಡೋಕ್ಕಾಗಲ್ಲ, ನನ್ನ ಎಡಗಣ್ಣಾಗೆ ನೋಡಲ್ಲ ಆ ವಯ್ಯನ್ನ. ನಿಮ್ಮ ಅತ್ಯಾಕ ಕೊಯ್ ನೋದ್ಲಲ್ಲ ಬಡ ಬಡ ಅತ್ಲಾಗೆ ಮೇಲ್ಗೋಗುತ್ತೆ ತವ್ರ ಮನೆ ಅಮ್ಮ. ಇವಾಗ ತವ್ರ ಮನೆ ಚೆನ್ನಕ್ಕೈತಲ್ಲ ಅಲ್ಲಿಗೆ ಹೋಗುತ್ತೆ. ಅಮ್ಮನ ಬೇರೆ ಕೇಳ್ದೆ ನಮ್ಮ ನೀನು ಯಾರು ನನ್ನ ದುಡ್ಡ ಸಂಘದಾಗ ಬೇರೆ ಸೇರ್ಕೊಂಡು ಕೊಡಿಸ್ನಿ ಅಂದಲ್ಲ. ಏನಂದ್ರು ಸಂಘದಾರು? ಕೇಳಿದ್ನಮ್ಮ. ಅವ್ರು ಇನ್ನೂ 1 ತಿಂಗಳು ಲೇಟು, ಇವಾಗ ಬರ್ಸೀರಿ ಇನ್ನೂ 1 ತಿಂಗಳು ಆಗುತ್ತೆ ಬೋರಾಕೆ ಅಂತಾರೆ. ನಾನು ಕೇಳಿದೆ. 1 ತಿಂಗಳು ಆದರೂ ಆಗಲಿ ಕಾಣತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ನಮಗೆ ಇವಾಗ ದುಡ್ಡಿಲ್ಲ, ಇನ್ನೂ ಒಂದು 3-4 ಲಕ್ಷ, ಇನ್ನೂ 4 ಲಕ್ಷ ಬೇಕು. ಅದಕ್ಕೆ 4 ಲಕ್ಷ ಬೇಕಾ? ಆಮೇಲೆ ಇನ್ನೂ ಉಳಿದಿರೋದು ಕಂತು ಕಟ್ಟೋಕ್ಕಾಗುತ್ತೆ, ಡೌನ್ ಪೇಮೆಂಟ್ ಕಟ್ಟೋಕ್ಕೆ ಬೇಕು. ಅದಕ್ಕೆ ಇನ್ನೊಂದು 4 ಲಕ್ಷ ಬೇಕು. ಸಂಘದಾಗೆ 1 ಲಕ್ಷ 1.5 ಲಕ್ಷ ಕೊಡ್ತಾರೆ. ಕೊಡ್ತಾರಪ್ಪ. ನಾನು ಅದೇ ಅವಾಗೆಲ್ಲ ಚೆನ್ನಾಗಿ ತಗೊಂಡು ಕಟ್ಟಿದ್ನಲ್ಲ, ಕೊಡ್ತಾರೆ. ಹೇಳಿದ್ದೀನಪ್ಪ 1 ಲಕ್ಷನ ಕೊಟ್ಟರೆ ಕೊಡಿಸ್ತೀನಿ ಹೇಳು ಅಂದ್ರೆ ನನಗೆ ತಿಂಗಳ ಕರೆಕ್ಟಾಗಿ ಕೊಡಬೇಕು ಸಂಘದ ದುಡ್ಡ. ನಾನೆಲ್ಲೂ ಹೋಗಲ್ಲ, ಏನಿಲ್ಲ, ನೀವೇ ಕೊಡಬೇಕಪ್ಪ. JCP ದುಡಿತೈತಲ್ಲ ಕೊಡ್ತೀವಿ ಹೇಳು. ಅಲ್ಲ ನಾವೇನೇನು ಕಳಿಯೋದಾಗಿದ್ರೆ ಬಿಡಪ್ಪ ಅನ್ಬೋದಾಗಿ. JCP ದುಡಿತೈತಲ್ಲ, ನಾವೆಲ್ಲ ಕಟ್ಕೊಂಡು ಹೋಗ್ತೀವಿ. ಈಗ ನಾವು ಅಲ್ಲೇನೇನು ಸಂಘದ ತಾಂಡಿದ್ವಿ, ತಿರ್ಗಾಗ್ಲೆಲ್ಲ ಕೊಡಲ್ಲ. ಅದಕ್ಕಾಗಿ ನಾನು ನೀನು ಕುತ್ಕೊಂಡು ಕೊಡ್ಸಮ್ಮ ಅಂತ ಹೇಳಿದ್ದು. ಮತ್ತೆ ಅವ್ರನ್ನ ಕೇಳ್ರಿ ಎಂಬುತ್ತಿ ಹೋಗಿ. ಯಾರನ್ನ? ನಮ್ಮ ಮಾಮರ್ನಂತೆ. ನಮ್ಮ ಮಾಮ ಹೇಳಿದ್ದಂತೆ ನಾನು ಬಂದು ಕೇಳೋಳು, ನಾನು ಕೊಡ್ತೀನಿ 3 ಲಕ್ಷ ಕೊಡ್ತೀನಿ ಅನ್ನಂತೆ. ಅದು 3 ಲಕ್ಷ ಅಲ್ಲ 6 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಅವನು ಕೇಳಲ್ಲ. ಕೊಡ್ತಾರಂತೆ ನಂಗಾದ್ರೆ. ಅಲ್ಲ ಕೊಡ್ತೀವಿ ಅಂದ್ರೆ ಕೇಳ್ರಿ, ನಿಮಗೆ ಕೆಲಸ ಆಗೋದು ನೋಡಿ ಕೇಳ್ರಿ. ಸುಧಾ, ಇವಾಗ ಕೆಲಸ ಆಗೋದು ನೋಡಬೇಕು, ಹೋಗಿ ಕೇಳ್ರಿ. ಸುಮ್ಮನೆ ಏನು ಮುತ್ತೇನು ಉದ್ರಲ್ಲ, ಈಗ ಹೋಗಿ ಮಾತಾಡ್ಸಿರೇನು ನಮ್ದೇನು ಕಿರೀಟ ಕೆಳಕ್ಕೆ ಬೀಳಲ್ಲ, ನಮ್ದಿರೋದೆಲ್ಲ ಏನು ಹೋಗಲ್ಲ. ಕೇಳ್ಬೇಕಮ್ಮ. ಇವಾಗ ದುಡ್ಡು ಕೊಡಲ್ಲ ಆಟ, ದುಡ್ಡು ಎಲ್ಲೊಂದಿಸ್ತೀರಲ್ಲ 4 ಲಕ್ಷ ಏನು ದುಡ್ಡಿನ ಹೆಚ್ಚು ಕಮ್ಮಿ ಐತಿ ಅಂತೀರಲ್ಲ. ಅದಕ್ಕೇನೆ ನೀನು ಕಮ್ಮಿ ದುಡ್ಡಿದ್ರೆ ಕೊಡಲ್ಲ ಅಂತ ವಾಪಸ್ ಬಂದಿದ್ದೀರಾ. ಹೋಗಿ ಕೇಳ್ರಿ, ಏನು ಯಾಕೆ ಬಿಡ್ತೀರ ಪುಕ್ಸಾಟೆ ಇದು?
ಬಿಡತ್ತೆ ಅಂತ ಮಾಮ ಮಾತಾಡ್ಸಲ್ಲ ಏನಿಲ್ಲ. ಹೋದ್ರೆ ಎಲ್ಲಾನು ಎದುರಿ ಬಂದರೆ ಹಂಗೆ ಗುರಾಯಿಸ್ತಾ ಇರುತ್ತೆ, ಮಾತಾಡ್ಸಲ್ಲ ಏನಿಲ್ಲ. ನೀನೇ ಮಾತಾಡ್ಸಿ, ಏನು ನಮಗೆ ಕೆಲಸ ಆಗ್ಬೇಕು ತಾನೇ ಇವಾಗ ಮಾತಾಡಿಸ್ಬೇಕು. ಕೆಲಸ ಆಗ್ಬೇಕಂದ್ರೆ ನಾವು ಎಂತ ಕೆಲಸ ಆಗ್ಬೇಕಂದ್ರೆ ಕತ್ತೆ ಕಾಲು ಹಿಡಿಬೇಕಂತೆ. ಕೆಲಸ ಆಗ್ಬೇಕಂದಾಗ ಕತ್ತೆ ಕಾಲು ಹಿಡ್ದಾಗ್ಲೇಳು ನಾವು ಕೆಲಸ ಮಾಡ್ಕೋಬೇಕು. ಬಿಡ ಮತ್ತೆ ಅವ್ರ ಮನೆ ಬಾಕ್ಲಕ್ಕೆ ಏನು ಹೋಗೋಣ ಸುತ್ತಾರ್ಕೊಂಡು. ಅವರು ನಮ್ತ ದುಡ್ಡು ಐತೆ ಹೆಂಗಿದ್ರು ಬರ್ತಾರೆ ಅಂಬತ್ತಕನ. ಈಗ ನಮ್ಮ ಅತ್ತೆ ಓದ್ತಲ್ಲ ಹಂಗೆ ಅವರು ಬರಲಿ ಹೇಳು, ಮಗನೂ ಸೊಸೆ ಅವರ ಅಪಾಟಿ ಚಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮನ್ನು ಬರಲಿ ಅಂತ ನಾವು ಅಲ್ಲೇ ಹೋಗಿ ಒಂದು ಪಟ್ಟು ಅನ್ನಿಸ್ಕೊಂಡಿದ್ದೀವಿ. ಆಗ್ಲೆಲ್ಲ ಯಾಕೆ ಹೋಗೋಣ ಅವ್ರ ಮನೆ ಬಾಕ್ಲಕ್ಕೆ? ಅಮ್ಮಣಿ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಹೋಗ್ರಿ, ಹೋಗಿ ಕೇಳ್ರಿ. ಈಗ 4 ಲಕ್ಷ ದುಡ್ಡು ಹೊಂದ್ಸೋಕ್ಕಾಗೋದೇ ಇಲ್ಲ ನಿಮ್ಮ ಕೈಲಿ. ಹೆಂಗೂ ಹೇಳಿ ಕಳಿಸ್ಯಾರ ಅವರೇ ನಿನ್ನೆ ಮತ್ತೆ ಕೊಟ್ಟೆ. ಹೋಗಿ ಕೇಳ್ರಿ, ಏನು ಕೇಳಿ ಇಸ್ಕೊಂಡು ದುಡ್ಕೊಂಡು ಕೊಟ್ರೆ ಆತಂಪ ಅಷ್ಟೇನಿ. ಅವ್ರದ್ದು ಆಮೇಲೆ ಬಿಸಾಕಿದ್ರೆ ಆತು ದುಡ್ದ ಮೇಲೆ ಸುಮ್ಮನೆ. ಇವಾಗ ಕೊಡೋರು ಯಾರಿದ್ದಾರೆ ಊರಾಗ? ಯಾರು ಕೊಡಲ್ಲ, 10,000 ರೂಪಾಯಿನೂ ಕೊಡಲ್ಲ ಇವಾಗ. ಯಾಕಂದರೆ ದುಡ್ಡು ಬಡ್ಡಿ ಇಸ್ಕೊಂಡು ಎತ್ತಾಕ್ತಾರೆ. ಈಗಿನ ಜನಗಳು ಬೋಲ್ ಮೋಸ ಮಾಡ್ತಾರೆ ಅಂತ ಈಗ ಹಳೆ ಜನ ಇಕ್ಕೊಂಡಿದ್ರು ಇಲ್ಲ ಅಂತಾರೆ, ಕೊಡಲ್ಲ. ಅದಕ್ಕೇ ನೀವು ಸುಮ್ಮನೆ ಇಸ್ಕೊಂಬತ್ತು ಕಲ್ಕೊಳ್ರಿ ಹೋಗಿ. ಏನು ತಗ್ಗೋದಕ್ಕೆ ಯಾರು ತಕ್ಕೂ ಏನೂ ಆಗಲ್ಲ. ಅದೇ ಒಂದಿನ ನಮಗೂ ಒಳ್ಳೇದಾಗೋದು ನಿಜವಾಗ್ಲಮ್ಮ. ನಾವು ಅವ್ರ ತಕ್ಕ ಏನು ಹೋಗೋದು ತಗ್ಗಿ ಅಂತ ಹೇಳಿ ನಾವು ಯಾವ ಸೆಡು ಮಾಡ್ಕೊಂಡಿರ್ತೀವ, ಅದೇ ಒಂದಿನ ಒಳ್ಳೇದಾಗೋದು ನಮಗೆ ನಿಜವಾಗ್ಲು. ನಿಮ್ಗೆ ಒಳ್ಳೇದಾಗುತ್ತೆ, ಬೇಕಾದ್ರೆ ಹೋಗಿ ಅವ್ರ ತಕ್ಕ ಇಸ್ಕೊಂಡು ಮಾಡಿರಿ, ಒಳ್ಳೇದಾಗುತ್ತೆ. ಏನೇ ಅಂದ್ರು ಅತ್ತೆ ಅಲ್ಲೇ ಮಾತಾಡ್ಸಲ್ವಲ್ಲ ಅವರು, ಅದಕ್ಕೇ ಹೋಗಕ್ಕೆ ಸರ್ ಬರೋಲ್ಲ. ಅಯ್ಯೋ ಯಾರು ಹೋಗ್ತಾರಪ್ಪ ಮಂಗಾಗುತ್ತೆ. ನನಗಂತೂ ನಮ್ಮ ಅಮ್ಮಗಿನ ನಾನು ಚಲವಾಗಿದ್ದಾನು, ನನಗಂತೂ ಹೋಗೋಕ್ಕಾಗಲ್ಲ ಯಾರ ಮನೆ ಬಾಕ್ಲಕ್ಕನ ಸುತ್ತರ್ಕೊಂಡು. ನಾವು ಹೆಂಗೆ ತಗ್ ಮಾತಾಡಿಸ್ಬೇಕಪ್ಪ ಮಂಗ ಆಗುತ್ತೆ. ಅವರೇ ಅಷ್ಟೊಂದು ಇರಬೇಕಾದ್ರೆ ಅಲ್ಲ, ಅವ್ರು ಬರಲಿಲ್ಲ ನೋಡೋರು ಮನೆಗಳವ್ರು, ಅವ್ರ ಮಗ ಆಗ್ಲೇಳು ಅವಳಾಗ್ಲೇಳು, ಅವ್ರು ಬರಲಿಲ್ಲ, ಅವ್ರು ಅಷ್ಟೇ ಇದು ಮಾಡ್ತಾರೆ. ನಾವು ಹೋಗ್ಬೇಕಾಗೈತೆ, ಯಾಕಂದ್ರೆ ನಮ್ದೊಂದು ಇಟ್ಟು ನಡೆಯಲ್ವಲ್ಲ. ಅದಕ್ಕೆ ನಡೆದಿಲ್ಲದ ಮೇಲೆ ಹೋಗ್ಲೇಬೇಕಮ್ಮ, ಏನು ಮಾಡೋದು. ಅವ್ರದ್ದು ಒಂದಿಟ್ಟು ನಡೆಯೋದಕ್ಕೆ ಅವ್ರು ಯಾರನ್ನೂ ಮಾತಾಡ್ಸಲ್ಲ, ಯಾರನ್ನೂ ಇದು ಮಾಡಲ್ವಲ್ಲ ಅವರು. ಮತ್ತು ಏನು ಮಾಡೋಕ್ಕಾಗುತ್ತೆ? ಅವ್ರ ತಂಗಿ ಮಗ ದುಡ್ಡು ಐತೆ, ನಡೀತೈತೆ, ಯಾರು ಬಂದ್ರೇನು ಬಿಟ್ರೇನು ಅಂತಾರೆ. ಯಾಕಂದ್ರೆ ಅವಳು ಮೀನಾಕ್ಷಿ ಒಂದಿಟ್ಟು ಬಂಡವಾಳ ಮಾಡ್ಕೊಂಡವಳು. ಅವಳು ಬುದ್ಧಿವಂತಿ ಕಣಪ್ಪ, ನೀನೇನೋ ನನ್ನ ಬುದ್ಧಿವಂತಿ ಅವಳು. ಬುದ್ಧಿವಂತಿ. ಯಾಕೆ ಹೋಗಿ ಅವ್ರ ಕೈಯಾಗ ಇಸ್ಕೊಳ್ರಿ, ನಿಮಗೆ ಒಳ್ಳೇದಾಗುತ್ತೆ ಅಷ್ಟೇ. ಬೋಲು ಒಳ್ಳೇದಾಗುತ್ತಂತಪ್ಪ. ಅವ್ಳ ಕೈಯಾಗ ದುಡ್ಡು ಇಸ್ಕೊಂಡ್ರಿ ಯಾರು ಹಂಗೆ ಅಂಬ್ತಾರೆ. ಅವಳು ಹೊಸ್ಮಕ್ಕವತ್ತು ಯಾರು ತಗ ಹಂಗೆ ಅಂಬಾಳೆ ಹೇಳು. ನಾನು ನಮ್ಮ ಮೀನಾಕ್ಷಿ ಕೈಯಾಗೆ ದುಡ್ಡು ಇಸ್ಕೊಂಡಿದ್ದೆ. ಯಾತ ಕಣ? ಮನೆ ಕಟ್ಟಬೇಕಾದ್ರೆ ಪಾಯ ಪೂಜೆ ಮಾಡಬೇಕಾದ್ರೆ ನಾನು ನಮ್ಮ ಮೀನಾಕ್ಷಿತ ದುಡ್ಡು ಇಸ್ಕೊಂಡಿದ್ದೆ. ಅವತ್ತಿಂದನ ಸನಕ್ಕೆ ಕೊಡ್ತು ನಮ್ಮ ಮನೆ ಕಟ್ಟಕ್ಕೆಲ್ಲನ. ಅದೃಷ್ಟವಂತಿ ಮೀನಾಕ್ಷಿ ಅಂತ ಹೇಳಿ ಮಾತಾಡ್ತಿದ್ದು. ಎಲ್ಲ ಒಳ್ಳೇದಾಗುತ್ತೆ, ಯಾಕಂದ್ರೆ ನಿಧಾನವಸ್ತಿ ಯಾತೋ ಅಂಥದ್ದಿಲ್ಲ, ಹಿಂಗೆ ಅಂತ ಹೇಳ್ತಿದ್ಲು ಅವಳೆ ಅಂತಾಳ. ಇವಾಗ ಯಾಕೆ ನಮ್ಗೆ ಹೋಗಿ ಇಸ್ಕೊಂಡು ನಾವು ಕೆಲಸ ಮಾಡ್ಕೊಂಬಂದು ನೋಡ್ಬೇಕು. ಹೋಗಿ ಕೇಳ್ರಿ, ಹೋಗಿ ಕೇಳಿರಿ ಏನೂ ಆಗಲ್ಲ. ಇವಾಗ ನಿಮ್ಗೆ ಕೆಲಸ ಆಗ್ಬೇಕು ತಾನೇ, ಕೆಲಸ ಮಾಡ್ಕೊಳ್ರಿ. ಮತ್ತೆ ಹೇಳೋದು ಒಂಥರನ ಸರಿಯಾಗಿ ಐತಿ. ಇವಾಗ ನಮಗೆ ಕೆಲಸ ಬೇಕಂದ್ರೆ ಕತ್ತೆ ಕಾಲನ್ನು ಹಿಡಿಬೇಕಂತೆ. ಅದಕ್ಕೇನೆ ಹೆಂಗೆ ಮಾಡೋಣ ಅನ್ಸೈತೆ. ನಮ್ಮ ಮಾಮನ ಬೇರೆ ನಾನು ಮಾತಾಡ್ಸಲ್ಲ. ನನ್ನ ಮಾಮನ ನನಗೆ ಗುರಾಯಿಸ್ತೀನಿ, ಅವನು ನನ್ನ ಗುರಾಯಿಸ್ತಾನೆ ನಮ್ಮ ಮಾಮ. ನಾನು ಅದು ಹೆಂಗೆ ಹೋಗೋ ಅಂತ ಕೇಳೋಣ ನಮ್ಮ ಮಾಮನ ತಕ್ಕೆ ಮಂಗಾಗುತ್ತೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.